ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ನಾನು ನಿಮಗೆ ಈ ವಿಡಿಯೋದಲ್ಲಿ ನೀವೇನಾದರೂ ಒಂದು ಪ್ರಾಪರ್ಟಿ ಬೈ ಮಾಡ್ತಿದ್ದೀರಾ ಇಲ್ಲಾಂದ್ರೆ ಪ್ರಾಪರ್ಟಿ ಸೆಲ್ ಮಾಡ್ತಾ ಇದ್ದೀರಾ ಅಂದ್ರೆ ನಿಮಗೆ ಈ ವಿಡಿಯೋ ತುಂಬಾ ಯೂಸ್ಫುಲ್ ಆಗುತ್ತೆ. ಈ ವಿಡಿಯೋದಲ್ಲಿ ನಿಮಗೆ ಪ್ರಾಪರ್ಟಿ ಮಾರ್ಕೆಟ್ ವ್ಯಾಲ್ಯೂ ಅಂದ್ರೆ ಏನು ಮತ್ತೆ ಗೈಡೆನ್ಸ್ ವ್ಯಾಲ್ಯೂ ಅಂದ್ರೆ ಏನು, ಈ ಎರಡು ವ್ಯಾಲ್ಯೂ ನಿಮಗೆ ಕ್ಲಿಯರ್ ಆಗಿ ಗೊತ್ತಿರಬೇಕು. ಮಾರ್ಕೆಟ್ ವ್ಯಾಲ್ಯೂ ಅಂದ್ರೆ ಏನು ಮತ್ತೆ ಗೈಡೆನ್ಸ್ ವ್ಯಾಲ್ಯೂ ಅಂದ್ರೆ ಏನು. ಗೈಡೆನ್ಸ್ ವ್ಯಾಲ್ಯೂ ಗವರ್ಮೆಂಟ್ ಅವರು ಈ ರೇಟ್ ನ ಫಿಕ್ಸ್ ಮಾಡ್ತಾರೆ. ಗವರ್ಮೆಂಟ್ ಅವರು ನಾನಾ ರೀತಿಯ ಅನಾಲಿಸಿಸ್ ಮಾಡಿ, ನಾನಾ ರೀತಿಯ ಸರ್ವೆ ಮಾಡಿ, ಆ ಏರಿಯಾ ಯಾವ ರೀತಿ ಡೆವಲಪ್ ಆಗಿದೆ, ಆ ಏರಿಯಾದಲ್ಲಿ ಯಾವ ರೀತಿ ಫೆಸಿಲಿಟೀಸ್ ಇದೆ, ಆ ಏರಿಯಾದಲ್ಲಿ ಯಾವ ರೀತಿ ಡಿಮ್ಯಾಂಡ್ ಇದೆ ಅನ್ನೋ ಕಂಪ್ಲೀಟ್ ಸರ್ವೆಗಳೆಲ್ಲ ಮಾಡಿ ಅದಕ್ಕೆ ತಕ್ಕಂತೆ ಆ ಪ್ರತಿಯೊಂದು ಒಂದೊಂದು ಪ್ಲೇಸ್ಗೂ, ಈಗ ಒಂದು ಈ ರೋಡಲ್ಲಿ ಒಂದು ರೇಟ್ ಇದ್ರೆ ಇನ್ನೊಂದು ರೋಡಲ್ಲಿ ಅದೇ ರೇಟ್ ಇರೋದಿಲ್ಲ. ಯಾವ ಏರಿಯಾದಲ್ಲಿ ಪ್ರಾಪರ್ಟಿಗಳಿಗೆ ಸಾಕಷ್ಟು ಡಿಮ್ಯಾಂಡ್ ಇರುತ್ತೋ ಅದಕ್ಕೆ ತಕ್ಕಂತೆ ಅವರು ಮಾರ್ಕೆಟ್ ರಿಸರ್ಚ್ ಮಾಡಿ, ಮಾರ್ಕೆಟ್ ಸರ್ವೆ ಮಾಡಿಸಿ ಅದಕ್ಕೆ ತಕ್ಕಂತೆ ಅವರು ಗೈಡೆನ್ಸ್ ವ್ಯಾಲ್ಯೂನ ಫಿಕ್ಸ್ ಮಾಡ್ತಾರೆ. ಯಾವುದೇ ಪ್ರಾಪರ್ಟಿ ಆಗಿರ್ಬೋದು, ಒಂದು ಸೈಟ್ ಇರ್ಬೋದು, ಒಂದು ಮನೆ ಇರ್ಬೋದು, ಅಪಾರ್ಟ್ಮೆಂಟ್ ಇರ್ಬೋದು, ಯಾವುದೇ ರೀತಿಯ ಜಾಗಗಳಿಗೆ ಒಂದು ರೇಟ್ ನ ಫಿಕ್ಸ್ ಮಾಡ್ತಾರೆ. ಆ ವ್ಯಾಲ್ಯೂನ ಗೈಡೆನ್ಸ್ ವ್ಯಾಲ್ಯೂ ಇಲ್ಲ ಅಂದ್ರೆ ಗವರ್ಮೆಂಟ್ ರೇಟು ಅಂತೀವಿ. ನಾರ್ಮಲ್ ಆಗಿ ಈ ಗೈಡೆನ್ಸ್ ವ್ಯಾಲ್ಯೂ ಪ್ರತಿದಿನನೂ ಚೇಂಜ್ ಆಗೋದಿಲ್ಲ. ಗೈಡೆನ್ಸ್ ವ್ಯಾಲ್ಯೂ ಪ್ರತಿದಿನನೂ ಚೇಂಜ್ ಆಗೋದಿಲ್ಲ. ನಾರ್ಮಲ್ ಆಗಿ ಗೌರ್ಮೆಂಟ್ಗೆ ಅನಿಸ್ಬೇಕು, ಈಗ ಎಲ್ಲ ಕಡೆನೂ ಪ್ರಾಪರ್ಟಿ ಪ್ರೈಸ್ಗಳು ಜಾಸ್ತಿ ಆಗ್ಬಿಟ್ಟಿದೆ, ನಮ್ಮ ಗೈಡೆನ್ಸ್ ವ್ಯಾಲ್ಯೂ ಈಗಲೂ ಕಡಿಮೆ ಇದೆ, ಅವರಿಗೆ ಚೇಂಜ್ ಮಾಡಬೇಕು ಅನಿಸಿದಾಗ ನಾರ್ಮಲ್ ಆಗಿ ಒಂದು 6 ತಿಂಗಳಿರ್ಬೋದು, ಇಲ್ಲಾಂದ್ರೆ ವರ್ಷದಲ್ಲಿ ಕೆಲವು ಸಲ ಚೇಂಜ್ ಮಾಡ್ತಾರೆ. ಮಾರ್ಕೆಟ್ ಸಿಚುಯೇಷನ್ ತಕ್ಕಂತೆ ನಾರ್ಮಲ್ ಆಗಿ ಡೈಲಿ ಚೇಂಜ್ ಆಗೋದಿಲ್ಲ, ಒಂದು 6 ತಿಂಗಳಿಗೋ ವರ್ಷಕ್ಕೋ ಒಂದ್ಸಲಿ ಗೈಡೆನ್ಸ್ ವ್ಯಾಲ್ಯೂ ಚೇಂಜ್ ಮಾಡ್ತಾರೆ. ಗೌರ್ಮೆಂಟ್ ವ್ಯಾಲ್ಯೂ ತುಂಬಾ ಒಳ್ಳೆಯ ಪ್ಯಾರಾಮೀಟರ್. ನಾವು ಒಂದು ಪ್ರಾಪರ್ಟಿ ಬೈ ಮಾಡ್ಬೇಕಾದ್ರೂ ಕೂಡ ಮತ್ತೆ ಒಂದು ಪ್ರಾಪರ್ಟಿ ಸೆಲ್ ಮಾಡ್ಬೇಕಾದ್ರೂ ಕೂಡ, ಯಾಕಂದ್ರೆ ನಮ್ಗಿದೊಂದು ಮೆಜರ್ಮೆಂಟ್. ಈಗ ಒಂದು ಪ್ರಾಪರ್ಟಿ ಬೆಲೆ ಆ ಜಾಗಗಳಲ್ಲಿ ಎಷ್ಟಿದೆ ಅಂತ ತಿಳ್ಕೊಬೇಕಂದ್ರೆ ಆ ಒಂದು ಗೈಡೆನ್ಸ್ ವ್ಯಾಲ್ಯೂ ತಿಳ್ಕೊಂಡ್ಬಿಟ್ರೆ, ಆ ಜಾಗದ ಗೈಡೆನ್ಸ್ ವ್ಯಾಲ್ಯೂ ತಿಳ್ಕೊಂಡ್ಬಿಟ್ರೆ ಅಲ್ಲಿ ಸ್ವಲ್ಪ ಐಡಿಯಾ ಬರುತ್ತೆ ಒಂದು ಮಾರ್ಕೆಟ್ ರೇಟು ಇಲ್ಲಿ ಎಷ್ಟು ಇರ್ಬೋದು ಅಂತ. ಈಗ ತಿಳ್ಕೊಳ್ಳೋಣ ಮಾರ್ಕೆಟ್ ವ್ಯಾಲ್ಯೂ ಇಲ್ಲಾಂದ್ರೆ ಮಾರ್ಕೆಟ್ ರೇಟ್ ಏನಂದ್ರೆ, ನಾರ್ಮಲ್ ಆಗಿ ಮಾರ್ಕೆಟ್ ರೇಟು ಮಾರ್ಕೆಟ್ ವ್ಯಾಲ್ಯೂ ಆಗ್ಲೇ ಹೇಳ್ದಂಗೆ ಇದು ಕೂಡ ಮಾರ್ಕೆಟ್ ಸಿಚುಯೇಷನ್ ತಕ್ಕಂತೆನೆ ಚೇಂಜ್ ಆಗ್ತಾ ಇರುತ್ತೆ. ಮತ್ತೆ ಯಾರು ಬೈಯರ್ ಇರ್ತಾರೋ ಯಾರು ಸೇಲರ್ ಇರ್ತಾರೋ ಅವರವರ ಸಿಚುಯೇಷನ್ ತಕ್ಕಂತೆ, ಅವರ ಟೈಮ್ ತಕ್ಕಂತೆ ಅವರು ರೇಟ್ ನ ಜಾಸ್ತಿನೂ ಮಾಡಬಹುದು ಮತ್ತೆ ಕಡಿಮೆನೂ ಮಾಡಬಹುದು. ಈ ಕಂಪ್ಲೀಟ್ ಮಾರ್ಕೆಟ್ ರೇಟ್ ಎಲ್ಲಾನು ಆ ಬೈಯರು ಮತ್ತೆ ಸೆಲ್ಲರ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಮತ್ತೆ ಆ ಏರಿಯಾದಲ್ಲೆಲ್ಲ ಒಳ್ಳೆ ಫೆಸಿಲಿಟಿಗಳು ಒಳ್ಳೆ ರೀತಿಯೆಲ್ಲ ಇದ್ದಾಗ ಸೆಲ್ಲರು ಜಾಸ್ತಿನೂ ಮಾಡ್ಬೋದು, ಬೈಯರು ಜಾಸ್ತಿ ಕೊಟ್ಬಿಟ್ಟು ಕೂಡ ಆ ಪ್ರಾಪರ್ಟಿನ ಬೈ ಮಾಡಬಹುದು. ಈ ರೀತಿಯಲ್ಲಿ ಸೆಲ್ಲರ್ ಹೇಳಿರೋ ರೇಟ್ಗೆ ಬೈ ಮಾಡೋದನ್ನ ನಾವು ಮಾರ್ಕೆಟ್ ರೇಟು ಇಲ್ಲಾಂದ್ರೆ ಮಾರ್ಕೆಟ್ ವ್ಯಾಲ್ಯೂ ಅಂತೀವಿ. ಗೈಡೆನ್ಸ್ ವ್ಯಾಲ್ಯೂ ಏನಕ್ಕೆ ಬೇಕು ಅಂದ್ರೆ, ನಾರ್ಮಲ್ ಆಗಿ ನಾವು ಒಂದು ಪ್ರಾಪರ್ಟಿನ ಬೈ ಮಾಡ್ಬೇಕಂದಾಗ ಆ ಗೈಡೆನ್ಸ್ ವ್ಯಾಲ್ಯೂಗೆ ನಾವು ಪ್ರಾಪರ್ಟಿ ರಿಜಿಸ್ಟರ್ ಮಾಡ್ಕೊಳ್ಳೇಬೇಕಾಗುತ್ತೆ. ಈಗ 1 ಸ್ಕ್ವೇರ್ ಫೀಟ್ಗೆ 1,000 ರೂಪಾಯಿ ಇದೆ ಅಂದಿದ ತಕ್ಷಣ ಗವರ್ಮೆಂಟ್ ವ್ಯಾಲ್ಯೂ ನಾವು 1,000 ರೂಪಾಯಿ ಬೆಲೆಗೆ ಕನ್ಸಿಡರೇಷನ್ ಅಂತ ನಾವು ರಿಜಿಸ್ಟರ್ ಮಾಡ್ಕೊಳ್ಬೇಕು. ನಾವು 1,000 ರೂಪಾಯಿಗೆ ನಾವು ಪ್ರಾಪರ್ಟಿನ ಬೈ ಮಾಡ್ತಾ ಇದೀವಿ ಅಂತ ನಾವು ರಿಜಿಸ್ಟರ್ ಮಾಡ್ಕೊಳ್ಬೇಕು. ಕೆಲಸಲ್ಲಿ 1,000 ಇರುವ ಗೈಡೆನ್ಸ್ ವ್ಯಾಲ್ಯೂ ಪ್ರಾಪರ್ಟಿ ಮಾರ್ಕೆಟ್ ಅಲ್ಲಿ 2,000, 3,000 ಇರುತ್ತೆ ಮಾರ್ಕೆಟ್ ವ್ಯಾಲ್ಯೂ. ನಾವು ಆ ಮಾರ್ಕೆಟ್ ವ್ಯಾಲ್ಯೂ ಎಷ್ಟೇ ಇದ್ರೂ ಗೌರ್ಮೆಂಟ್ ಅವ್ರು ನಮ್ಗೆ ಏನ್ ಹೇಳ್ತಾರೆ ಅಂದ್ರೆ, ಮಿನಿಮಮ್ ಇಷ್ಟು ನೀವು ರಿಜಿಸ್ಟರ್ ಮಾಡ್ಕೊಳ್ಳೇಬೇಕು. ಇಷ್ಟಕ್ಕೆ 1,000 ರೂಪಾಯಿಗೆ ನೀವು 1 ಸ್ಕ್ವೇರ್ ಫೀಟ್ ತಕ್ಕಂತೆ ಆ ಪ್ರಾಪರ್ಟಿನ ನೀವು ರಿಜಿಸ್ಟರ್ ಮಾಡ್ಕೊಳ್ಳೇಬೇಕು ಅಂತಾರೆ. ಇಲ್ಲಿ ಏನಾಗ್ಬಿಡುತ್ತೆ ಅಂದ್ರೆ, ಸೆಲ್ಲರ್ಸ್ ನಾನು ಗವರ್ಮೆಂಟ್ ವ್ಯಾಲ್ಯೂ ಮಾತ್ರ ವೈಟ್ ಅಮೌಂಟ್ ತಗೊಳ್ತೀನಿ, ಉಳಿದಿದ್ದೆಲ್ಲ ನೀವು ಬ್ಲಾಕ್ ಅಲ್ಲಿ ಕೊಡಬೇಕು ಅಂತಾರೆ. ಅಂದ್ರೆ 2,000 ರೂಪಾಯಿ ಒಂದು ಜಮೀನು ಒಂದು ಅಡಿಗೆ ಇದೆಯಾ ಅಂದಿದ ತಕ್ಷಣ ಗವರ್ಮೆಂಟ್ ವ್ಯಾಲ್ಯೂ 1,000 ಅಂದಿದ ತಕ್ಷಣ 1,000ಕ್ಕೆ ನೀವು ಸ್ಟಾಂಪ್ ಡ್ಯೂಟಿ ಕಟ್ಟಿದಾರೆ ಅಂದ್ರೆ ಉಳಿದಿರೋ 1,000 ರೂಪಾಯಿ ಕಂಪ್ಲೀಟ್ ಆಗಿ ನೀವೇನು ಅಮೌಂಟ್ ಅವ್ರು ಕೊಟ್ಟಿದ್ದೀರೋ ಆ ಅಮೌಂಟ್ ಅವ್ರಿಗೆ ಬ್ಲಾಕ್ ಮನಿ ಆಗ್ಬಿಡುತ್ತೆ. ಕೆಲವು ಸೆಲ್ಲರ್ಸ್ ನಾನು ಕಂಪ್ಲೀಟ್ ಆಗಿ 2,000 ರೂಪಾಯಿ ಬೆಲೆಗೆ ಕಂಪ್ಲೀಟ್ ಆಗಿ ನಾನು ವೈಟ್ ಅಲ್ಲೇ ಟ್ರಾನ್ಸಾಕ್ಷನ್ ಮಾಡಬೇಕು ಅಂದಾಗ ನೀವು ಕಂಪ್ಲೀಟ್ ಆಗಿ 2,000ಕ್ಕೂ ಕೂಡ ನೀವು ಸ್ಟಾಂಪ್ ಡ್ಯೂಟಿ ಕಟ್ಟಬೇಕಾಗುತ್ತೆ. ಆಗ ನಿಮ್ಗೆ ಸ್ಟಾಂಪ್ ರೇಟು ಮತ್ತೆ ರಿಜಿಸ್ಟ್ರೇಷನ್ ಚಾರ್ಜಸ್ ಜಾಸ್ತಿ ಆಗ್ಬಿಡುತ್ತೆ. ಬ್ಯಾಂಕ್ಗಳಲ್ಲಿ ನಿಮ್ಗೆ ಲೋನ್ ಕೊಡ್ಬೇಕಾದ್ರೂ ಕಂಪ್ಲೀಟ್ ಮಾರ್ಕೆಟ್ ವ್ಯಾಲ್ಯೂಗೆನೆ ನೀವು ರಿಜಿಸ್ಟರ್ ಮಾಡ್ಕೊಳ್ಬೇಕು ಅಂತಾರೆ. ಯಾಕಂದ್ರೆ ಗೌರ್ಮೆಂಟ್ ಬೆಲೆ 1,000 ಇರುತ್ತೆ, ಆದ್ರೆ ಮಾರ್ಕೆಟ್ ಬೆಲೆ 2,000 ರೂಪಾಯಿ ಇದ್ದಾಗ ಕೆಲವು ಬ್ಯಾಂಕ್ಗಳವರೆಲ್ಲ ಹೇಳ್ತಾರೆ ನೀವು 2,000 ರೂಪಾಯಿ ಕೊಟ್ಟಿದ್ದೀರಾ ಅಂತಾನೆ ರಿಜಿಸ್ಟರ್ ಮಾಡಿಸ್ಬೇಕು ಅಂತ ಹೇಳ್ತಾರೆ. ಅಂದ್ರೆ ಮಾರ್ಕೆಟ್ ಬೆಲೆಗೆ ನೀವು ರಿಜಿಸ್ಟರ್ ಮಾಡಬೇಕು ಅಂತಾರೆ. ಕೆಲಸಲ್ಲಿ ಓನರ್ಗಳು ರೆಡಿ ಇರೋದಿಲ್ಲ, ನಾವು ಗೌರ್ಮೆಂಟ್ ವ್ಯಾಲ್ಯೂಗೆ ಮಾತ್ರ ನಾವು ರಿಜಿಸ್ಟರ್ ಮಾಡ್ಕೊಳ್ಬೇಕು ಅಂತಾರೆ. ಆಗ ಕೆಲವು ಬ್ಯಾಂಕ್ಗಳಲ್ಲಿ ಏನ್ ಮಾಡ್ತಾರೆ ಅಂದ್ರೆ 2 DD ಇಶ್ಯೂ ಮಾಡ್ತಾರೆ. ಒಂದು ಗವರ್ಮೆಂಟ್ ವ್ಯಾಲ್ಯೂ ಅಮೌಂಟ್ಗೆ ಒಂದು DD ಇಶ್ಯೂ ಮಾಡ್ತಾರೆ ಲೋನ್ ಅಲ್ಲಿ, ಇನ್ನೊಂದು DD ಎಕ್ಸ್ಟ್ರಾ ಉಳಿದಿರೋ ಅಮೌಂಟ್ ನ ಇನ್ನೊಂದು DD ಅಲ್ಲಿ ಕೊಡ್ತಾರೆ. ಆಗ ನೀವು ಆ ಫಸ್ಟ್ DD ಏನ್ ಕೊಟ್ಟಿರ್ತಾರೋ ಅವರು
ಆ ಡಿಡಿನ ನೀವು ಸೇಲ್ ಡಿಡಿಯಲ್ಲಿ ಮೆನ್ಷನ್ ಮಾಡಬೇಕಾಗುತ್ತೆ. ಉಳಿದಿರೋ ಡಿಡಿನ ನೀವು ಹಾಗೆ ಅವ್ರಿಗೆ ಕೊಡಬೇಕಾಗುತ್ತೆ. ಏನು ಫುಲ್ ಅಮೌಂಟ್ ಕೊಟ್ಟಿದ್ದೀರೋ ಗೌರ್ಮೆಂಟ್ ವ್ಯಾಲ್ಯೂ ಪ್ಲಸ್ ಏನ್ ಎಕ್ಸ್ಟ್ರಾ ಕೊಟ್ಟಿದ್ದೀರೋ ಅದು ನೀವು ಕಂಪ್ಲೀಟ್ ಆಗಿ ಇಲ್ಲಿ ವೈಟ್ ಆಗಿ ಕೊಟ್ಟಿರ್ತೀರ. ಇನ್ ಕೇಸ್ ಏನಾದ್ರು ನೀವು ವೈಟ್ ಅಲ್ಲಿ ಕೊಡಿಲ್ಲ ಅಂದ್ರೆ ಆ ಅಮೌಂಟ್ ಯಾರು ಸೆಲ್ಲರ್ಗೆ ನೀವು ಕೊಟ್ಟಿದ್ದೀರೋ ಆ ಅಮೌಂಟ್ ಅವ್ರಿಗೆ ಬ್ಲಾಕ್ ಆಗ್ಬಿಡುತ್ತೆ. ಯಾಕಂದ್ರೆ ಅವರು ಇನ್ಕಮ್ ಟ್ಯಾಕ್ಸ್ ತೋರಿಸೋದು ಜಸ್ಟ್ ಗೌರ್ಮೆಂಟ್ ವ್ಯಾಲ್ಯೂ ಅಲ್ಲಿ ನಾವು ಎಷ್ಟು ಸೆಲ್ ಮಾಡಿದೀವೋ ಅಷ್ಟು ಮಾತ್ರ ಅವರು ಇನ್ಕಮ್ ಟ್ಯಾಕ್ಸ್ ತೋರಿಸ್ತಾರೆ. ಉಳಿದಿರೋ ಅಮೌಂಟ್ ಎಲ್ಲಾನು ಅದು ಅವ್ರಿಗೆ ಬ್ಲಾಕ್ ಆಗ್ಬಿಡುತ್ತೆ. ಕೇಸ್ ಏನಾದ್ರು ನೀವು ಕಡಿಮೆ ರಿಜಿಸ್ಟರ್ ಮಾಡ್ಕೊಂಡ್ರು ಮುಂದಿನ ದಿನಗಳಲ್ಲಿ ನಿಮ್ಗೆ ನೋಟಿಸ್ ಬರ್ಬೋದು. ಮುಂದಿನ ದಿನಗಳಲ್ಲಿ ನಿಮ್ಗೆ ನೀವು ಆ ಪೆನಾಲ್ಟಿ ಸಮೇತ ನೀವು ರಿಜಿಸ್ಟ್ರೇಷನ್ ಮತ್ತೆ ಸ್ಟಾಂಪ್ ಡ್ಯೂಟಿ ನೀವು ಕಟ್ಟಬೇಕಾಗುತ್ತೆ. ತುಂಬಾ ರೇರ್ ಸಿಚುಯೇಷನ್ಗಳಲ್ಲಿ ಗೈಡೆನ್ಸ್ ವ್ಯಾಲ್ಯೂ ಜಾಸ್ತಿ ಇರುತ್ತೆ, ಮಾರ್ಕೆಟ್ ವ್ಯಾಲ್ಯೂ ಕಡಿಮೆ ಇರುತ್ತೆ. ಎಸ್ಪೆಷಲಿ ಯಾವ್ದಾದ್ರು ಒಂದು ಜಾಗದಲ್ಲಿ ತುಂಬಾ ರಿಮೋಟ್ ಪ್ಲೇಸ್ ಇರುತ್ತೆ. ಆ ರಿಮೋಟ್ ಪ್ಲೇಸ್ ಅಲ್ಲಿ ಯಾವುದೇ ರೀತಿಯ ಡೆವಲಪ್ಮೆಂಟ್ ಆಗಿರೋದಿಲ್ಲ, ಮಾರ್ಕೆಟ್ ತುಂಬಾ ಬಿದ್ದೋಗ್ಬಿಟ್ಟಿರುತ್ತೆ, ಕಂಪ್ಲೀಟ್ ರಿಸೆಷನ್ ಬಂದ್ಬಿಟ್ಟಿರುತ್ತೆ. ಆಗ ಏನಾಗ್ಬಿಡುತ್ತೆ ಅಂದ್ರೆ ಕೆಲಸಲ್ಲಿ ಗೌರ್ಮೆಂಟ್ ಬೆಲೆ ಜಾಸ್ತಿ ಇರುತ್ತೆ, ಮಾರ್ಕೆಟ್ ಬೆಲೆ ಕಡಿಮೆ ಇರುತ್ತೆ. ಅಂದ್ರೆ ಗೌರ್ಮೆಂಟ್ ಬೆಲೆ 1000 ರೂಪಾಯಿ ಇದೆ ಅಂತ ಹೇಳಿದ ತಕ್ಷಣ ಮಾರ್ಕೆಟ್ ಅಲ್ಲಿ ಆ ಪ್ರಾಪರ್ಟಿಗೆ 500 ರೂಪಾಯಿ 600 ರೂಪಾಯಿನೂ ಕೇಳ್ತಾ ಇರೋದಿಲ್ಲ. ಆಗಲೂ ಕೂಡ ನೀವು ಆ ಪ್ರಾಪರ್ಟಿನ ನೀವು 500 ರೂಪಾಯಿ ಓನರ್ಗೆ ಕೊಡ್ತಾ ಇದ್ರು ಕೂಡ ನೀವು ಆ ಕಂಪ್ಲೀಟ್ ಟೋಟಲ್ ವ್ಯಾಲ್ಯೂ ಪ್ರಾಪರ್ಟಿನ ನೀವು 1000 ರೂಪಾಯಿ ಪ್ರಕಾರನೇ ಅಡಿಗೆ 1000 ರೂಪಾಯಿ ಪ್ರಕಾರನೇ ನೀವು ಆ ಪ್ರಾಪರ್ಟಿನ ಗೈಡೆನ್ಸ್ ವ್ಯಾಲ್ಯೂ ಪ್ರಕಾರನೇ ರಿಜಿಸ್ಟರ್ ಮಾಡ್ಕೊಳ್ಬೇಕಾಗುತ್ತೆ. ನಾರ್ಮಲ್ ಆಗಿ ಇದು ರೇರ್ ಕೇಸ್ ಇರುತ್ತೆ, ಇದು ಕೆಲವು ಕಡೆ ಇದ್ದೇ ಇರುತ್ತೆ. ನೀವು ಗೈಡೆನ್ಸ್ ವ್ಯಾಲ್ಯೂನ ಯಾವ ರೀತಿ ನೋಡ್ಕೊಳ್ಬೇಕು, ಯಾವ ರೀತಿ ಪಡ್ಕೊಳ್ಬೇಕು ಅಂದ್ರೆ ನಾನು ಆಲ್ರೆಡಿ ಒಂದು ವಿಡಿಯೋ ಮಾಡಿದ್ದೀನಿ. ನೀವು ಈ ಐ ಬಟನ್ ಅಲ್ಲಿ ಕ್ಲಿಕ್ ಮಾಡಿದಾಗ ನಿಮ್ಗೆ ಕ್ಲಿಯರ್ ಆಗಿ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಯಾವ ರೀತಿಯಲ್ಲಿ ನೀವು ಗೈಡೆನ್ಸ್ ವ್ಯಾಲ್ಯೂನ ಚೆಕ್ ಮಾಡ್ಕೊಳ್ಬಹುದು. ಅದು ಯಾವುದೇ ಪ್ಲೇಸ್ ಅಲ್ಲಿ ಆಗಿದ್ರು ಕೂಡ ನಿಮ್ಗೆ ಈಗ ಕ್ಲಾರಿಟಿ ಸಿಕ್ಕಿರ್ಬೋದು. ಗೈಡೆನ್ಸ್ ವ್ಯಾಲ್ಯೂ ಅಂದ್ರೇನು, ಮಾರ್ಕೆಟ್ ವ್ಯಾಲ್ಯೂ ಅಂದ್ರೇನು, ಏನು ಡಿಫ್ರೆನ್ಸ್ ಎರಡಕ್ಕೂ, ಏನು ಅಡ್ವಾಂಟೇಜು, ಏನು ಅನಾನುಕೂಲಗಳು ಅನ್ನೋ ಕಂಪ್ಲೀಟ್ ಮಾಹಿತಿನ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ನಿಮ್ಗೆ ಈ ವಿಡಿಯೋದಲ್ಲಿ ತಿಳಿಸಿರುವ ಎಲ್ಲ ಮಾಹಿತಿಗಳು ಇಷ್ಟ ಆಗಿದೆ ಖಂಡಿತವಾಗಿ ಲೈಕ್ ಮಾಡಿ.